ಇಡೀ 1 ಗಂಟೆಗಳ ಅವಧಿಯಲ್ಲಿ ಮಂಡ್ಯದಿಂದ ಪ್ರಾರಂಭವಾಗಿ ಬೆಳಗಾವಿವರೆಗೂ ಕೂಡ ನಡೀತಾ ಇರುವ ಲೋಕ ಸಮರದ ಸಿದ್ಧತೆಗಳು, ಹಾಗೆ ಒಳಗೊಳಗೆ ನಡೀತಿರುವ ಬಂಡಾಯ, ಅದರ ಶಮನಕ್ಕೆ ನಡೀತಾ ಇರುವ ಸರ್ಕಸ್, ಇದೆಲ್ಲದರ ಡೆವಲಪ್ಮೆಂಟ್ಸ್ ಜೊತೆಗೆ ಸರ್ಕಾರ ಉರುಳುವ ಮತ್ತೆ ಮಾತು ಪ್ರಸ್ತಾಪ ಆಗಿರೋದು. ಎಲ್ಲ ಸುದ್ದಿಯನ್ನ ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ತುಮಕೂರಿನಿಂದ ನಮ್ಮ ಪ್ರತಿನಿಧಿ ಜಗದೀಶ್, ಹಾಗೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಮೈಲಾರಿ, ಮಂಡ್ಯದಿಂದ ವಿನೋದ್, ಬೆಂಗಳೂರಿನಿಂದ ಮಾದೇಶ್ ಸಂಪರ್ಕದಲ್ಲಿರ್ತಾರೆ. ಆಯಾ ಸುದ್ದಿಗೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಆಯಾ ಸಂದರ್ಭದಲ್ಲಿ ವಿವರಿಸ್ತಾ ಹೋಗ್ತಾರೆ. ಮೊದಲಿಗೆ ನೋಡೋಣ, ಸರ್ಕಾರ ಉರುಳುವ ಮಾತು ಮತ್ತೆ ಪ್ರಸ್ತಾಪವಾಗಿರುವ ಸುದ್ದಿಯನ್ನ. ಶ್ರುತಿ, ಎಷ್ಟು ಮುಹೂರ್ತಗಳು ಬಂದೋಯ್ತು ಅಂದ್ರೆ, ಸಂಕ್ರಾಂತಿ ಆದ್ಮೇಲೆ ಸಂಕ್ರಾಂತಿ ಆಗುತ್ತಂತೆ, ಲೋಕಸಭಾ ಚುನಾವಣೆ ಆದ್ಮೇಲೆ ಸರ್ಕಾರ ಪತನವಾಗುತ್ತಂತೆ, ಈ ರೀತಿ ಅಂತೆ ಕಂತೆಗಳನ್ನ ಕಂಟಿನ್ಯೂಸ್ ಆಗಿ ಕೇಳ್ಕೊಂಡು ಬಂದಿದ್ದಾರೆ ರಾಜ್ಯದ ಜನರು. ಇದೀಗ ಮತ್ತೊಂದು ಸುತ್ತಿನ ಚರ್ಚೆ. ಈ ಸರ್ಕಾರ ಉರುಳುತ್ತೋ ಬಿಡುತ್ತೋ, ಈ ಮೈತ್ರಿ ಪಾಳೆಯದಲ್ಲಿ ಇರ್ತಕ್ಕಂಥ ಇಬ್ಬರು ನಾಯಕರು ಆಲ್ರೆಡಿ ಮಿನಿಸ್ಟರ್ ಗಿರಿಯನ್ನ ಹಂಚ್ಕೊಂಡ್ಬಿಟ್ಟಿದ್ದಾರೆ. ನೀನಾ ಮಿನಿಸ್ಟರ್ ಆಗು, ನಾನು ಈ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳಿ ಮತ್ತೆ ಆ ಮೂಲಕ ಸರ್ಕಾರ ಉರುಳುವ ಗುಸು ಶುರುವಾಗಿದೆ. ಕಮಲ ಹಾಗೆ ದಳ ದೋಸ್ತಿಗಳ ಕನಸೋ ಹಗಲುಗನಸೋ ಗೊತ್ತಿಲ್ಲ, ಆದರೆ ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಇರೋದೇ ಇಲ್ಲ ಅನ್ನೋ ವಿಶ್ವಾಸ ಅವರಲ್ಲಿ ಮೂಡ್ಬಿಟ್ಟಿದೆ. ಸರ್ಕಾರ ಬಿದ್ದು ತಮ್ಮ ದೋಸ್ತಿ ಸರ್ಕಾರ ರಚನೆ ಆಗತ್ತೆ, ರಚನೆ ಆದಾಗ ನಾನೀ ಮಿನಿಸ್ಟರ್ ಆಗ್ತೀನಿ, ನೀ ಮಿನಿಸ್ಟರ್ ಆಗು ಅಂತ ಹೇಳಿ ಇಬ್ಬರು ನಾಯಕರು ಮಾತನಾಡಿಕೊಂಡಿದ್ದಾರೆ. ಈ ಮಾತುಕತೆಯನ್ನ ಗಮನಿಸಿದಾಗ ತೆರೆ ಮರೆಯಲ್ಲಿ ಸರ್ಕಾರವನ್ನ ಉರುಳಿಸುವ ಸರ್ಕಸ್ ನಡೀತಿದ್ಯಾ ಅನ್ನೋ ಸಹಜ ಅನುಮಾನ. ಸರ್ಕಾರ ಇನ್ನು ಬಿದ್ದೇ ಇಲ್ಲ, ಅದು ಬೀಳುತ್ತೋ ಇಲ್ಲೋ ಖಾತ್ರಿ ಇಲ್ಲ, ಆಗ್ಲೇ ಲೆಕ್ಕಾಚಾರಗಳು ಜೋರಾಗಿದೆ. ರಿಸಲ್ಟ್ ಬಳಿಕ ರಾಜ್ಯ ಸರ್ಕಾರ ಬೀಳೋದು ಪಕ್ಕಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಉಭಯ ನಾಯಕರ ಗುಟ್ಟಿನ ಮಾತು. ಕೂಸು ಹುಟ್ಟೋ ಮುಂಚೆ ಕುಲಾವಿ ಹೊಲಿಸಿದ್ರು ಅನ್ನೋ ಒಂದು ಮಾತಿದೆ, ಗಾದೆ ಮಾತು. ಅದೇ ರೀತಿಯಲ್ಲಿ ದೋಸ್ತಿಗಳೂ ಕೂಡ ಸರ್ಕಾರ ಬೀಳೋಕ್ ಮುಂಚೆನೆ ನಾನು ಮಿನಿಸ್ಟರ್, ನೀನು ಮಿನಿಸ್ಟರ್ ಅಂತ ಹೇಳಿ ಘೋಷಣೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ.